ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೆಎ ಕಡೆಯಿಂದ ವಿವಿಧ ಒಂದು ಇಲಾಖೆ ಮತ್ತು ನಿಗಮ ಮಂಡಳಿಗಳಿಗೆ ಸಂಬಂಧಪಟ್ಟಾಗೆ ನೇಮಕಾತಿಗೆ ಅಧಿಸೂಚನೆ ಏನು ಬಂದಿತ್ತು. ಸೊ ಅದರದ್ದು ಪರೀಕ್ಷೆಗಳು, ಸ್ಪರ್ಧಾತ್ಮಕ ಪರೀಕ್ಷೆ ನಡೀತಾ ಇದೆ. ನಿನ್ನೆ HK FDA ಪರೀಕ್ಷೆ ಕೂಡ ಆಯಿತು. ತುಂಬಾ ಜನ ಪರೀಕ್ಷೆನ ಬರೆದ್ರಿ ಅಂಡ್ ಎಲ್ಲವೂ ಕೂಡ ಆಗಿದೆ. ಸೊ ಇದು ಒಂದ್ ಕಡೆ. ಇನ್ನೊಂದು, ಯಾರು ಇದೇ ಮೊಟ್ಟ ಮೊದಲ ಬಾರಿಗೆ KEA ನಡೆಸುತ್ತಿರುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀತಾ ಇದ್ದೀರಾ ಅಂತವ್ರು ಈ ವಿಡಿಯೋವನ್ನು ನೋಡಿ. ಆಲ್ರೆಡಿ ಗೊತ್ತಿರೋರಾದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ. ಏನು ಅಂತಂದ್ರೆ, ಕಳೆದ ಬಾರಿ ಕೂಡ KEA ನೇಮಕಾತಿಗಳನ್ನ ಮಾಡಿತ್ತು, ಲೈಕ್ ಗ್ರಾಮಾಡಳಿತಾಧಿಕಾರಿ, GTTC, ಬೇರೆ ಬೇರೆ. ಸೊ ಆ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸಿದ್ರು. ಸೊ ಆ ಪರೀಕ್ಷೆಯ ಸಂದರ್ಭದಲ್ಲಿ ಸುಮಾರು 9,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಏನ್ ಮಾಡಿದ್ರು ಅಂತಂದ್ರೆ, ಪರೀಕ್ಷೆಯನ್ನ ಬರೆಯದೆ ಅಥವಾ ಪರೀಕ್ಷೆ ಬರೆದು ಅದರಲ್ಲಿ ಆನ್ಸರ್ಗಳು ತಪ್ಪಾಗಿ ಹಂಗೆ ಫೇಲ್ ಆಗಿಲ್ಲ. ಜಸ್ಟ್ ರಿಜಿಸ್ಟರ್ ನಂಬರ್, ನೋಂದಣಿ ಸಂಖ್ಯೆ ಮತ್ತು ವರ್ಷನ್ ಕೋಡ್ ಏನಿರುತ್ತೆ OMR ಅಲ್ಲಿ, ಅದನ್ನ ರಾಂಗ್ ಫಿಲ್ ಮಾಡಿ ರಿಜೆಕ್ಟ್ ಆಗಿದ್ದಾರೆ. ಸೊ ಇದು ಎಷ್ಟು ಸಿಲಿ ಅನ್ಸುತ್ತೆ ಅಂತಂದ್ರೆ, ಕೇಳೋರಿಗೆ ಇದು ಏನಪ್ಪ ಒಂದು ಸಣ್ಣ ವಿಚಾರ ಅಂತ ಅನ್ಸ್ಬೋದು. ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಎಷ್ಟೋ ಬಾರಿ ನಾನು ಕೂಡ ಸ್ವತಃ ನಾನೇ ಹೇಳ್ತೀನಲ್ಲ, ಯಾವುದೋ ಒಂದು ಟೆನ್ಷನ್ ಅಲ್ಲಿ, ಗೊಂದಲದಲ್ಲಿ ಹೋಗ್ಬಿಡ್ತೀವಿ ಸಡನ್ ಆಗಿ ಪರೀಕ್ಷೆಗೆ. ಹೋದ ತಕ್ಷಣ ಕೈಯಲ್ಲಿ OMR ಶೀಟ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಮೇಲೆ ನಾವು ವರ್ಷನ್ ಕೋಡ್ ಆಗಿರ್ಬೋದು, ರಿಜಿಸ್ಟರ್ ನಂಬರ್ ಫಿಲ್ ಮಾಡೋದನ್ನ ಎಷ್ಟೋ ಜನ ಏನ್ ಮಾಡ್ಬಿಡ್ತು, ಕೆಲವರು ಮರೆತು ಡೈರೆಕ್ಟ್ ಆಗಿ ಆನ್ಸರ್ ಟಿಕ್ ಮಾಡೋದಕ್ಕೆ ಹೋಗ್ಬಿಡ್ತಾರೆ, ಅದೇನು ಲಾಸ್ಟ್ ಅಲ್ಲಿ ಮಾಡೋಣ ಅನ್ನೋ ರೀತಿ. ಇನ್ ಕೆಲವರು ಕರೆಕ್ಟ್ ಆಗಿ ನೋಡ್ದೇನೆ OMR ನ ರಾಂಗ್ ಆಗಿ ಫಿಲ್ ಮಾಡಿ ಆಮೇಲೆ ಮತ್ತೆ ವೈಟ್ನರ್ ಹಾಕಿ. ದಯವಿಟ್ಟು ಇವೆಲ್ಲ ಮಾಡಬೇಡಿ. ಒಂದು ಸಣ್ಣ ತಪ್ಪು ಕೂಡ ನೀವು ಅಷ್ಟು ಪ್ರಯತ್ನ ಪಟ್ಟಿರ್ತೀರ, ವರ್ಷಾನುಗಟ್ಟಲೆ ಓದಿರ್ತೀರ, ಆ ಇಡೀ ಪ್ರಯತ್ನವನ್ನ ನಾಶ ಮಾಡಿಬಿಡುತ್ತೆ. ಅದಕ್ಕೆ ಸಣ್ಣ ತಪ್ಪು ಕೂಡ ಮಾಡಬೇಡಿ. ಹೊಸದಾಗಿ ಈಗ ತಾನೇ ಪರೀಕ್ಷೆ ಬರೀತಾ ಇರ್ತಾರೆ ಕೆಲವರು, ಪದವಿ ಆದ್ಮೇಲೆ ಬಂದು ಈಗ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ಸಲಹೆ ಅಂತಂದ್ರೆ, ಫಸ್ಟ್ ನೀವು OMR ಶೀಟ್ದು ಒಂದು ಮಾಡೆಲ್ ಇರುತ್ತೆ. ಈಗ KEA ವೆಬ್ಸೈಟ್ ಅಲ್ಲಿ ಕೂಡ ಸಿಗುತ್ತೆ ನಿಮ್ಗೆ, ಅಥವಾ ಹಳಬರಿ ಯಾರಾದ್ರೂ ಎಕ್ಸಾಮ್ ಓದಿದ್ರೆ ಅವ್ರ ಕಡೆ ಇರುತ್ತೆ. ಅಂದ್ರೆ ಒಂದು ಮಾಡೆಲ್ OMR ಶೀಟ್ ಹೆಂಗಿರುತ್ತೆ ಅಂತ ನೋಡಿ. ಅದನ್ನ ಅಲ್ಲಿ ವರ್ಷನ್ ಕೋಡ್ ಎಲ್ಲಿ ಫಿಲ್ ಮಾಡಬೇಕು, ರಿಜಿಸ್ಟರ್ ನಂಬರ್ ಹೆಂಗ್ ಫಿಲ್ ಮಾಡಬೇಕು ಅನ್ನೋದನ್ನ, ಅಥವಾ ನೀವು ಎಕ್ಸಾಮ್ ಹೋದ ತಕ್ಷಣ ಕ್ವಶನ್ ಪೇಪರ್ ಕೊಟ್ಟ ಮೇಲೆ ಲೈಕ್ OMR ಕೊಟ್ಮೇಲೆ ಎರಡನ್ನ ಇಟ್ಕೊಂಡು ಕರೆಕ್ಟ್ ಆಗಿ ನೋಡಿ ಎಲ್ಲೆಲ್ಲಿ ಏನೇನು ಫಿಲ್ ಮಾಡ್ಬೇಕು ಕರೆಕ್ಟ್ ಆಗಿ ಫಿಲ್ ಮಾಡಿ. ಅಂಡ್ ಕೆಲವರು ಅಭ್ಯರ್ಥಿ ಸೈನೇ ಮಾಡಲ್ಲ, ಹಾಗೆ ಕೊಟ್ಕೊಂಡು ಬಿಡ್ತಾರೆ. ಸಣ್ಣ ಪುಟ್ಟ ತಪ್ಪುಗಳಿಂದ ನೀವು ವರ್ಷಾನುಗಟ್ಟಲೆ ಹಾಕಿದಂಥ ಪರಿಶ್ರಮ ಹಾಳಾಗಬಾರ್ದು. ಅದಕ್ಕೆ KEA ಆಗಿರ್ಬೋದು, KPSC ಆಗಿರ್ಬೋದು, UPSC ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ನೀವು ಅಟೆಂಡ್ ಮಾಡುವ ಸಂದರ್ಭದಲ್ಲಿ ಒಂದು OMR ಏನು ನಿಮಗೆ ಕೊಡ್ತಾರೆ, ಸೊ ಅದನ್ನ ತುಂಬಾ ನೀಟಾಗಿ ಫಿಲ್ ಮಾಡುವಂಥದ್ದು. ಇದು ಎಷ್ಟೋ ಸಲ ಹೆಂಗನ್ಸುತ್ತೆ ಅಂತಂದ್ರೆ, ಅದೇನು ನಮಗೆ ಇಡೀ ಪರೀಕ್ಷೆಗೆ ಓದ್ದವ್ರಿ OMR ಯಾವ ಲೆಕ್ಕ ಅನ್ನೋ ರೀತಿ ಮನಸ್ಥಿತಿಯಲ್ಲಿ ಕೆಲವರು ಇರ್ತಾರೆ. ಅಂಥವ್ರು ದಯವಿಟ್ಟು ಆ ಮನಸ್ಥಿತಿಯಿಂದ ಹೊರಬನ್ನಿ. ಏನೇ ಆಗಲಿ, ಪರೀಕ್ಷೆ ಬರೆಯೋದು ಎಷ್ಟು ಇಂಪಾರ್ಟೆಂಟೋ, ಪರೀಕ್ಷೆಯ ಸೂಚನೆಗಳನ್ನ ಫಾಲೋ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಕೆಲವರು ಹಂಗೆ ಬೆಳಿಗ್ಗೆ ಅವಸರದಲ್ಲಿ ಫುಲ್ ಸ್ಲೀವ್ ಶರ್ಟ್ ಹಾಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಕರೆಕ್ಟಾಗಿ ವಸ್ತ್ರ ಸಂಹಿತೆ ನೋಡಿರಲ್ಲ, ಏನ್ ಹಾಕೊಂಡು ಹೋಗ್ಬೇಕು, ಯಾವ ಬಟ್ಟೆ ಏನು ಅಂತೇಳಿ. ಪರೀಕ್ಷೆಗೆ ಹೋದ್ಮೇಲೆ ಅವಸರವಾಗಿ ಅಲ್ಲಿ ಹೋಗಿ ಮತ್ತೆ ಬಟ್ಟೆಗಳನ್ನ ಇದು ಮಾಡ್ಬೋದು, ಅಲ್ಲಿ ಜಗಳಕ್ಕೆ ಇಳಿಯೋದು ಸಿಬ್ಬಂದಿಗಳ ಜೊತೆ. ಇದು ಆಗ್ತಾ ಇರುತ್ತೆ. ಇನ್ನು ಮೆಟಲ್ ವಿಷಯದಲ್ಲಿ ಏನೇನೋ ತೆಗೆದುಕೊಂಡು ಹೋಗ್ಬಿಟ್ಟಿರ್ತಾರೆ. ಅದಕ್ಕೆ ಹಾಲ್ ಟಿಕೆಟ್ ಬಂದ ಕೂಡಲೇ ಒಂದು ಸೂಚನೆಗಳನ್ನ ಸರಿಯಾಗಿ ಓದ್ಬೇಕು. ಬೆಲ್ ಟೈಮಿಂಗ್, ಎಷ್ಟು ಗಂಟೆಗೆ ಹೋಗ್ಬೇಕು, ಎಷ್ಟು ಗಂಟೆ ಪರೀಕ್ಷೆಗೆ ಅಟೆಂಡ್ ಆಗ್ಬೇಕು. ಯಾಕಂದ್ರೆ ಈಗ ಸದ್ಯದಲ್ಲೇ KEA ಕಡೆಯಿಂದ 28ನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ. ಸೊ ಅದಕ್ಕಿಂತ ಮುಂಚೆ KPSC ಕಡ್ಡಾಯ ಕನ್ನಡ ಮತ್ತು KEA ಕಡ್ಡಾಯ ಕನ್ನಡಕ್ಕೂ ಸ್ವಲ್ಪ ಜನಕ್ಕೆ ವ್ಯತ್ಯಾಸ ಇನ್ನೂ ಕೆಲವರಿಗೆ ಗೊತ್ತಿಲ್ಲ. KPSC ಇದು ಕಂಪ್ಲೀಟ್ ಆಗಿ ನಿಮಗೆ ಬರವಣಿಗೆ ರೂಪ, ಅಂದ್ರೆ ಅಲ್ಲಿ ಉತ್ತರಗಳನ್ನ ಬರೆಯೋದಿರುತ್ತೆ. ಬಟ್ KEA ಇದು ಏನು ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳು ಇರುತ್ತೆ ಕಡ್ಡಾಯ ಕನ್ನಡ. ಹಂಗಾಗಿ ಕ್ವಶನ್ ಪೇಪರ್ ನೋಡಿ. ಯಾರಿಗಾದ್ರೂ ಕ್ವಶನ್ ಪೇಪರ್ ಇಲ್ಲ, ಹೆಂಗಿರುತ್ತೆ ಅಂದ್ರೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಸೊ ಅದನ್ನ ಸ್ವಲ್ಪ ನೋಡಿ, ಕಣ್ಣಾಡಿಸಿ ಹೆಂಗಿರುತ್ತೆ, ಯಾವ ರೀತಿ ಪ್ರಶ್ನೆ ಬರುತ್ತೆ, ಯಾವ ಗ್ರಾಮರ್ ಮೇಲೆ ಜಾಸ್ತಿ ಕ್ವಶನ್ ಕೇಳ್ತಾರೆ. ಯಾಕಂದ್ರೆ ಕಡ್ಡಾಯ ಕನ್ನಡನೇ ಪಾಸ್ ಆಗಿಲ್ಲ ಅಂದ್ರೆ ನೀವು ಅಲ್ಲಿ ಎಷ್ಟೇ ಸ್ಕೋರ್ ಮಾಡಿದ್ರು ವೇಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಸೊ ಅದಕ್ಕೆ ಫಸ್ಟ್ ಈ ಒಂದು ಪೇಪರ್ ಕಡೆ ಗಮನ ಕೊಡಿ. ಹೊಸದಾಗಿ ಪರೀಕ್ಷೆ ಬರೀತಾ ಇರೋರಿಗೆ ಅಷ್ಟೇ, ಹಳಬರಿಗೆ ಅದು ಹೇಳೋ ಅವಶ್ಯಕತೆ ಇಲ್ಲ. ಏನ್ ಅಮರಿಂದ ಸಿಲಿ ವಿಷಯಗಳನ್ನೆಲ್ಲ ಹೇಳ್ತಾನೆ ಅಂತ ಅನ್ಕೋಬಹುದು. ಬಟ್ ಇದು ತುಂಬಾ ಇಂಪಾರ್ಟೆಂಟ್. ಕಳೆದ ಬಾರಿ ನಾನು ಈ ವಿಷಯದ ಬಗ್ಗೆ ಕೂಡ ಕೇಳಿದ್ದೀನಿ. ಸ್ವತಃ ಹಲವಾರು ಜನ ನನ್ನ ಪಕ್ಕದಲ್ಲಿ ಕೂತವರು ಎಕ್ಸಾಮ್ ಬರೆಯುವಾಗ ಬೇರೆಯವ್ರಿಗೆಲ್ಲ ಅನುಭವ ಆಗಿದೆ. ವೈಟ್ನರ್ ಇಸ್ಕೊಡೋದು, ಮತ್ತೆ ಅದರ OMR ಮೇಲೆಲ್ಲ ಮಾಡೋದು, ಅದು ಒಳ್ಳೆ ರೀತಿ ಅನ್ಸಲ್ಲ. ನಿಮ್ಗೆ ಗಾಬರಿ ಏನಾಗುತ್ತೋ, ರಿಸಲ್ಟ್ ಬರುತ್ತೋ ಇಲ್ವೋ ಈ ರೀತಿ. ಅದಕ್ಕೆ ಫಸ್ಟ್ ಕರೆಕ್ಟಾಗಿ OMR, ವರ್ಷನ್ ಕೋಡು, ನಿಮ್ಮ ಸಹಿ ಆಗಿರ್ಬೋದು ಎಲ್ಲವನ್ನ ನೀಟಾಗಿ ಫಿಲ್ ಮಾಡಿ. ಅವಸರ ಮತ್ತು ಗಾಬರಿಯಲ್ಲಿ ಪರೀಕ್ಷೆಗೆ ಹೋದಾಗ ತಪ್ಪುಗಳನ್ನ ಮಾಡಬೇಡಿ. ಯಾಕಂದ್ರೆ ವರ್ಷಾನುಗಟ್ಟಲೆ ಓದಿರ್ತೀರ, ಆ ಪ್ರಯತ್ನವನ್ನ ಸರಿಯಾಗಿ ಹಾಕಿ. ಅಂಡ್ ಕಡ್ಡಾಯ ಕನ್ನಡ ಪರೀಕ್ಷೆ ನಿಮ್ಗೆ ಗೊತ್ತಿದೆಯಾ, 150
ಅಂಕಗಳದು 100 ಪ್ರಶ್ನೆಗಳಿರುತ್ತೆ. 1.5 ಯಾವುದೇ ನೆಗೆಟಿವ್ ಇರಲ್ಲ, ಏನಿರಲ್ಲ. ಆರಾಮಾಗಿ 50 ಮಾರ್ಕ್ಸ್ ತಗೋಬೇಕು ಪಾಸ್ ಆಗಬೇಕಂದ್ರೆ. ಇಷ್ಟು ಸಿಂಪಲ್ ಆಗಿರುವಂಥದ್ದು. ಸೊ ಅದನ್ನು ಸಿಂಪಲ್ ಆಗಿ ಪರೀಕ್ಷೆನ ಮುಗಿಸಿ. ಆ್ಯಂಡ್ ಇನ್ನೊಂದು ಕೆಲವರು ಜನ ಕೇಳ್ತಾ ಇದ್ರಿ, ನಾನು ಆಲ್ರೆಡಿ ಕಡ್ಡಾಯ ಕನ್ನಡ ಪಾಸ್ ಆಗಿದ್ದೀನಿ, ನನಗೆ ಸರ್ಟಿಫಿಕೇಟ್ ಹೆಂಗೆ ಅಂದರೆ ಲೈಕ್ KPSC ರೀತಿ KE ಅದು ಕೊಡ್ತಾರಾ ಅಂತ. KE ಅದು ಕೊಡ್ತಾರಂತೆ, ಬಟ್ ಅದಕ್ಕಿನ್ನೂ ಲಿಂಕ್ ಬಿಟ್ಟಿಲ್ಲ. ಅಂದರೆ ನೀವು ಹಿಂದೆ ಯಾವುದಾದ್ರೂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರಿ ಅಂತಂದರೆ ಅದು ನಡೆಯುತ್ತೆ. ಆ್ಯಂಡ್ ಅಥವಾ ಕಡ್ಡಾಯ ನೀವು ಕನ್ನಡ ಮೀಡಿಯಮ್ ಓದಿದ್ರಿ ಅಂದರೆ SLC PUC ಪ್ರಥಮ ಅಥವಾ ದ್ವಿತೀಯ ಲ್ಯಾಂಗ್ವೇಜ್, ಫಸ್ಟ್ ಆರ್ ಸೆಕೆಂಡ್ ಲ್ಯಾಂಗ್ವೇಜಲ್ಲಿ ಕನ್ನಡ ಸಬ್ಜೆಕ್ಟ್ ಇತ್ತು ನಿಮ್ದು ಓದಿದ್ರಿ ಅಂತಂದರೆ ಹಾಗೇನು ನೀವು ಕಡ್ಡಾಯ ಕನ್ನಡ ಬರೆಯೋ ಅವಶ್ಯಕತೆ ಇಲ್ಲ. ಅಥವಾ KPSC ನಡೆಸೋ ಕಡ್ಡಾಯ ಕನ್ನಡ ಪಾಸ್ ಆಗಿದ್ರು ಕೂಡ ಅಷ್ಟೇ, KE ಅದು ಬರೆಯೋ ಅವಶ್ಯಕತೆ ಇಲ್ಲ. ಒಟ್ಟಾರೆ ನಿಮಗೆ ವಿನಾಯಿತಿ ಇರುತ್ತೆ, ಅದರ ಬಗ್ಗೆ ಏನೂ ಡೌಟ್ ಇಲ್ಲ. ಸೊ ಇಷ್ಟು ಒಂದು ಬೇಸಿಕ್ ಚಿಕ್ಕ ಇನ್ಫಾರ್ಮೇಷನನ್ನು ತಿಳಿಸಿದ್ದೀನಿ. ಸೊ ಯಾರಿಗಾದ್ರೂ ಇದು ಯೂಸ್ಫುಲ್ ಆದರೆ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.